ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಹೊಸ ಇತಿಹಾಸವನ್ನು ಮರಿತಾ ಇದ್ದಾರೆ. ದೀರ್ಘಾವಧಿ ಸಿಎಂ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈ ಮೂಲಕ ದೇವರಾಜ ಅರಸು ಅವರ ದಾಖಲೆಯನ್ನು ನಾಳೆ ಸಿದ್ದರಾಮಯ್ಯ ಮುರಿಯಲಿದ್ದು 7 ವರ್ಷ 239 ದಿನ ದೇವರಾಜ ಅರಸು ಅವರು ಆಡಳಿತ ನಡೆಸಿದ್ರು. ಈ ದಾಖಲೆಯನ್ನು ಸಿದ್ದರಾಮಯ್ಯ ಸರಿಗಟ್ತಾ ಇದ್ದಾರೆ. ಈ ಬಗ್ಗೆ ಮೈಸೂರಿನಲ್ಲಿ ಅವರು ಮಾತನಾಡಿದ್ರು. ನನಗೂ ಅವರಿಗೂ ಹೋಲಿಕೆ ಬೇಡ, ಇಬ್ಬರು ಒಂದೇ ಜಿಲ್ಲೆಯವರು, ಈ ರೆಕಾರ್ಡ್ ಅನ್ನ ಮತ್ತೆ ಯಾರು ಬೇಕಾದರೂ ಮುರಿಬಹುದು ಅಂತ ಹೇಳಿದ್ರು. ಇನ್ನು ಈ ಸಂಬಂಧ 60% ಕಮಿಷನ್ ಸರ್ಕಾರ ಎಂಬ ದಾಖಲೆಯೂ ಕೂಡ ಇದೆ ಅಂತ ಬಿಜೆಪಿ ನಾಯಕರು ಮುಖ್ಯಮಂತ್ರಿಗಳನ್ನ ಜರಿಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ವಿಷಯವಾಗಿ ಎಚ್ ಡಿ ಕುಮಾರಸ್ವಾಮಿ, ಸುನಿಲ್ ಕೂಡ ಮಾತನಾಡಿದ್ರು. ಡಿಕೆ ಶಿವಕುಮಾರ್ ಅವರು ಸಂತೋಷ ಅಂತ ಹೇಳಿದ್ದಾರೆ. ನೋ ಕಂಪ್ಯಾರಿಸನ್ ಬಿಟ್ವೀನ್ ಮೀ ಅಂಡ್ ದೇವರಾಜ ಅರಸು. ಜನರ ಆಶೀರ್ವಾದದಿಂದ ನಾಳೆ ಆದರೆ ದೇವರಾಜ ಅರಸು ಏನು ದೀರ್ಘಕಾಲ ಮುಖ್ಯಮಂತ್ರಿ ಆಗಿದ್ರು ಅದನ್ನ ಸರಿಗಟ್ಟತಕ್ಕಂಥ ಕೆಲಸ ಆಗ್ತದೆ. ರೆಕಾರ್ಡ್ಗಳು ಯಾವಾಗಲೂ ಬ್ರೇಕ್ ಮಾಡದೆ ಇರೋದು ಕ್ರಿಕೆಟರ್ ಯಾರವರು, ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ ರೂಟ್ ಈಗ ಮಾಡ್ಲಿಲ್ವಾ? ಅದರಿಂದ ಯಾವುದು ಇನ್ನೊಬ್ರು ಬರದೇ ಇಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಬರಬಹುದು, ಅಥವಾ ನನಗಿಂತ ಜಾಸ್ತಿ ಬಜೆಟ್ ಮಂಡಿಸೋರು ಬರಬಹುದು. ಸೊ ಆ ಕಾಲ ಬೇರೆ, ಈ ಕಾಲ. ನಿಮ್ಮ ಆಡಳಿತ ಎಷ್ಟರ ಮಟ್ಟಿಗೆ ಕೊಟ್ಟಿದ್ರಿ, 2 ಬಾರಿ ಮುಖ್ಯಮಂತ್ರಿ ಆಗಿ. ಅದು ಬರೀತಾರೆ ಯಾರಾದ್ರೂ ಪುಣ್ಯಾತ್ಮರು. ದೇವರಾಜ ಅರಸುಗೂ ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಏನಿದೆ ನಿಮಗೆ? ಇದು ಆಡಳಿತ ಅಂತ ಕರಿತೀರಾ ಸಿದ್ದರಾಮಯ್ಯನವರೇ? ಇದು ಸಿದ್ದರಾಮಯ್ಯನವರೇ ನಿಮ್ಮ ಕೊಡುಗೆ, ಇದೆಲ್ಲ ಬರೀತಾರೆ ಇತಿಹಾಸದಲ್ಲಿ. ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ನಿಮ್ಮಲ್ಲಿರುವಂತಹ ರಾಜಕೀಯ ಅಸ್ಥಿರತೆ ಮತ್ತು ನಿಮ್ಮ ಕುರ್ಚಿಯ ಗಲಾಟೆಗೋಸ್ಕರ ಕರ್ನಾಟಕದಲ್ಲಿ ಆಡಳಿತ ಯಂತ್ರ ಇವತ್ತು ಕುಸಿದು ಬಿದ್ದಿದೆ. ಎಷ್ಟು ದಿನ ಅಧಿಕಾರ. ಬಹಳ ಸಂತೋಷ ಅಲ್ವಾ? ರಾಜ್ಯಕ್ಕೂ ಸಂತೋಷ, ನಮಗೂ ಸಂತೋಷ, ನಿಮಗೂ ಸಂತೋಷ. ನಾವು ತುಂಬ ಹೃದಯದ ಶುಭವನ್ನು ಹಾರೈಸ್ತೇವೆ. ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಎಲ್ಲರಿಗೂ ಇರ್ತದಲ್ಲ. ಸೊ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು. ಅಯ್ಯೋ, ಅವ್ರಿಗೆ ಸಾಧನೆ ಅವ್ರದ್ದಾಯ್ತು, ನಿಮ್ಮ ಕತೆ ಹೇಳ್ರಪ್ಪ. ನನಗೆ ನಿಮ್ಮದೇ ಚಿಂತೆ ಆಗ್ಬಿಟ್ಟಿದೆ. ಯಾಕೆ ಇದಾಗದಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೋ ಅಂತ ನನಗೆ ಅದೀಗ ವರಿ. ಅವರ ಹೈಕಮಾಂಡ್ ಇನ್ನು ಕಣ್ತರ್ದಿಲ್ಲ. ನಿಮ್ಮದು ನೋಡ್ರಿ, ಅದೆಷ್ಟು ಪೂಜೆ, ಅದೆಷ್ಟು ಹೋಮ, ಅದೆಷ್ಟು ಇನ್ವೆಸ್ಟ್ಮೆಂಟ್ಗಳು, ಅದೆಷ್ಟು ಒಳ್ಳೆ ಏನು ಟ್ರಬಲ್ ಸಾಲ್ವರ್, ಟ್ರಬಲ್ ಬ್ರೇಕರ್, ಟ್ರಬಲ್ ಶೂಟರ್ ಅನ್ಕೊಂಡು ಏನ್ರಿ ನಿಮ್ಮ ಪರಿಸ್ಥಿತಿ ಹಿಂಗಾಗೋಯ್ತು. ಛೇ, ಅದು ಏನೋ ಒಬ್ಬ ವ್ಯಕ್ತಿ 7 ವರ್ಷ ರಾಜ್ಯದಲ್ಲಿ ಆಡಳಿತವನ್ನು ನಡೆಸಬೇಕು ಇವತ್ತಿನ ಕೆಟ್ಟ ದುಷ್ಟ ರಾಜಕಾರಣದಲ್ಲಿ ಅಂದರೆ ಅಷ್ಟು ಸುಲಭ ಅಲ್ಲ. ಅದು ಇಟ್ಸ್ ನಾಟ್ ಎ ಜೋಕ್. ಅದು ಸುಲಭ ಅಲ್ಲ. ಅದರಲ್ಲೂ ಸಿದ್ದರಾಮಯ್ಯನವ್ರದ್ದು ಹೆಗ್ಗಳಿಕೆ ಏನು ಅಂದರೆ, ಮೂಲ ಕಾಂಗ್ರೆಸ್ಸಿನ ವ್ಯಕ್ತಿ ಅಲ್ಲ ಇವರು. ಅತ್ಯಂತ ವೇಗದಲ್ಲಿ ಕಾಂಗ್ರೆಸ್ಸಿಗೆ ಬಂದು ಮುಖ್ಯಮಂತ್ರಿ ಆದಂತಹ ವ್ಯಕ್ತಿ. ಜೀವನ ಪೂರ್ತಿ ಕಾಲೇಜ್ ಡೇಸಿಂದ ಗ್ಯಾಸ್ ಕಾಲೇಜಲ್ಲಿ ಎಲೆಕ್ಷನಲ್ಲಿ ಸೋತರೂ ಪರವಾಗಿಲ್ಲ ಅಂತ ಮುಂದಕ್ಕೆ ಬಂದಿದ್ದ ಡಿ ಕೆ ಶಿವಕುಮಾರ್ ಪೋಸ್ಟರ್ ಅಂಟಿಸಿನೋ, ಲೀಡ್ರ್ಗಳಿಗೆಲ್ಲ ಬಗ್ಗಿ ನಮಸ್ಕಾರ ಹಾಕೋ, ಚಪ್ಪಲಿ ಆಚೆ ಬಿಟ್ಟು ಮನೆಯೊಳಗೆ ಇನ್ಯಾರ್ದೋ ಮನೆಯೊಳಗೆ ಹೋಗೋ ಎಲ್ಲ ಮಾಡೇ ಇನ್ನೂ ಆಗಕ್ಕೆ ಅಳ್ಳಾಡ್ತಿದ್ದಾರೆ ಕಾಂಗ್ರೆಸ್ಸಲ್ಲಿ. ಅಷ್ಟು ದೀರ್ಘಕಾಲ 75ರ ನಂತರದಲ್ಲಿ ಕಾಂಗ್ರೆಸ್ಸಿಗೆ ಬಂದರು. ಅಷ್ಟೆಲ್ಲ ಕಷ್ಟಪಟ್ಟು, ಅಷ್ಟು ಲಾಯಲ್ ಆಗಿ ನಿಂತ್ಕೊಂಡು, ಯಾರು ಏನಾರು ಹೇಳಿ ಹೆಂಡತಿ ಮಾತನ್ನು ಬೇಕಾದ್ರೂ ಕೇಳಲ್ಲ. ಕಾಂಗ್ರೆಸ್ ಪಕ್ಷದ ಮಾತು ಕೇಳ್ತೀನಿ ಅನ್ಕೊಂಡಿದ್ದಂಥ ಖರ್ಗೆ ಅವರು ಪಾಪ ಆಗಕ್ಕೆ ಆಗಲಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ಈಸ್ ಎ ಲಕ್ಕಿ ಫೆಲೋ. ಲೆಟ್ ಮಿ ಟೆಲ್ ಯು ಆನೆಸ್ಟ್ಲಿ, ಇದನ್ನು ಈಸ್ ಎ ಡ್ಯಾಮ್ ಲಕ್ಕಿ ಫೆಲೋ. ಓಕೆ, ಸೊ ಈಗ ಅದಾಗಿದ್ದಾರೆ, ಅದೊಂದು ಸಾಧನೆಯೇ. ಈಗ ನಾಳೆ ನರೇಂದ್ರ ಮೋದಿ 15 ವರ್ಷ ಕಳೆದರೆ ಸಾಧನೆ ಆಗಲ್ವೇ ದೇಶದಲ್ಲಿ? ಹಾಗೆ ಇವತ್ತಿನ ರಾಜಕಾರಣದಲ್ಲಿ ದೀರ್ಘಾವಧಿ ಆಡಳಿತಗಳನ್ನು ನಡೆಸೋದು ಅಷ್ಟು ಸುಲಭ ಅಲ್ಲ. ವೆರಿ ವೆರಿ ಡಿಫಿಕಲ್ಟ್. ಎಸ್, ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.